ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರು. ಆತ್ಮೀಯರೇ, ಈಗಾಗಲೇ ಬಜೆಟ್ ಮಂಡನೆ ಅಂತ ನಮ್ಮ ಸಿದ್ದರಾಮಯ್ಯ ಚಿತ್ತಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧಿಗಳು, ಅದರಲ್ಲೂ BJP ನಾಯಕರು ಟೀಕೆ ಮಾಡೋದು ಸಹಜ. ನೀವು ಖಜಾನೆ ದಿವಾಳಿ ಎಬ್ಬಿಸಿದ್ರಿ, ಗ್ಯಾರಂಟಿ ಕೊಟ್ಟು ಹಾಗೆ ಹೀಗೆ ದಿನನಿತ್ಯ, ಮತ್ತು ಎಲ್ಲ ಖಜಾನೆ ಖಾಲಿಯಾಗಿದ್ದರೆ ಡೆವಲಪ್ಮೆಂಟ್ ಇಲ್ಲ, ಯಾವುದಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ದಿನನಿತ್ಯ ಏನಾದರೂ ಒಂದಿಷ್ಟು ರಾಗಗಳನ್ನ ಹಾಡ್ತಾನೆ ಇರ್ತಾರೆ, ಮತ್ತು ಅದು ನಡೆಯುವಂಥದ್ದು. ಯಾಕಂದರೆ ಯಾವುದೇ ವಿರೋಧ ಪಕ್ಷದರು ಅದು ಮಾಡುವಂಥದ್ದನ್ನು ಇರಲಿ. ಈಗ ನಮ್ಮ BJP ಈಗ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಯಾಕಂದರೆ ಇನ್ನೂ 60,000 ಕೋಟಿ 40,000 ಕೋಟಿ ನಮ್ಮ ಇವರು ಕೊಟ್ಟಿಲ್ಲ, ಕಾಂಟ್ರಾಕ್ಟ್ದಾರ ದುಡ್ಡು ಅನ್ನುವಂಥ ಮಾತುಗಳು ಸಹಿತ ಮೇಲೆ ಟೀಕೆಯಾಗಿ ಬಂದಾಗ ಇದಕ್ಕೆಲ್ಲ ಕಾರಣ ನೀವು ಅನ್ನುವಂಥ ಮಾತನ್ನು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಜೆಟ್ನಲ್ಲಿ ಅನುದಾನ ಕೊಡೋದನ್ನು ನೀವು 2.70 ಲಕ್ಷ ಕೋಟಿ ರೂಪಾಯಿದು ಏನು ಮಾಡಿದಿರಿ, ಕಾಮಗಾರಿಗಳಿಗೆ ಆದೇಶ ಕೊಟ್ಟುಬಿಟ್ರಿ. 2.70 ಲಕ್ಷ ಕೋಟಿ. ಮುಖ್ಯಮಂತ್ರಿ ಯೋಜನಾ ಕೋಟಾದಲ್ಲಿ 1.66 ಅಂದರೆ 1.66 ಲಕ್ಷ ಕೋಟಿ ಮತ್ತು ಅನುದಾನ ನೀಡಿದ್ರಿ. ಇದನ್ನು ಬಗೆಹರಿಸಾಗಿ ರಣ ಆಗ್ತದೆ ಈಗ. ಮತ್ತು 60-70 ಸಾವಿರ ಉಳಿದಿರ್ಬೋದಿಲ್ಲ ಅಂತೆಲ್ಲ ಕೊಡ್ತೀವಿ ಅವ್ರದ್ದು, ನಾವು ಯಾವ್ದು ಇಟ್ಟುಕೊಳ್ಳೋದಿಲ್ಲ ಅನ್ನೋದು ಮಾತು ಹೇಳ್ದ. ಅಲ್ಲ ರೀ, ನಾನು ಇಷ್ಟು ಕೇಳ್ತೀನಿ, ನೀವು ಅಡ್ಡಿಲ್ಲ, ಬರೋಬ್ಬರಿ ಐತೆ ನೀವು ಕೇಳೋದು. ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಯಾಕೆ ಕೇಳೋದಿಲ್ಲ, ಕೇಂದ್ರ ಯಾಕೆ ಕೇಳೋದಿಲ್ಲ ನೀವು ಅಂತ. ಯಾಕಂದ್ರೆ 2018-19 ಕೇಂದ್ರ ಬಜೆಟ್ 24.42 ಲಕ್ಷ ಕೋಟಿ ಇತ್ತಾಗ. ಆಗ ನಮ್ಮ ಕರ್ನಾಟಕಕ್ಕೆ 35,895 ಕೋಟಿ ರೂಪಾಯಿ ಕೊಟ್ಟಿದ್ರು ಅವರು ಅನುದಾನ. ನಮ್ಮ ಟ್ಯಾಕ್ಸ್ ತೊಗೊಂಡೋಗಿ ಅಲ್ಲಿ ಖರ್ಚು ಮಾಡ್ಕೊಂಡು ನಮ್ಗೆ ಕೊಟ್ಟಿದ್ರು ಅಷ್ಟು. ಈಗ 50.65 ಲಕ್ಷ ಕೋಟಿ ರೂಪಾಯಿ ಆಗಿತ್ತು ಬಜೆಟ್ ಕೇಂದ್ರದ್ದು. 50.65 ಲಕ್ಷ ಕೋಟಿ. ಈಗ ನಮ್ಗೆ ಕೊಡ್ತಾ ಇರೋದೆಷ್ಟು, ಬರೀ 51,000 ಕೋಟಿ. ಎಷ್ಟು ಪಟ್ಟು ಹೆಚ್ಚಾಗಿದೆ ಇಲ್ಲ, 24.42 ಲಕ್ಷ ಕೋಟಿ ಅಲ್ಲೇ. ಅದು ಡಬಲ್ 50.65 ಲಕ್ಷ ಕೋಟಿ ಅಲ್ಲೇ. ಯಾಕೆ ನೀವು ಕೇಳ್ತಾ ಇಲ್ಲಪ್ಪ? ನಾವು ನಮ್ಮ ರಾಜ್ಯದ 4.5 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಟ್ಟರು ನಮ್ಗೆ ಕೊಡೋದು ಇಷ್ಟ. ನಮ್ಗೆ ಕೊಡ್ಬೇಕಾಗಿ ದುಡ್ಡು ಕೊಡ್ತಾ ಇಲ್ಲ ರೀ ಇವರು ಕೇಂದ್ರದವರು. ಮತ್ತು ಬಳಸೋಕೆ ಬರ್ತದೆ, ನಮಗೆ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ? ಪ್ರಶ್ನೆ ಮಾಡ್ತಾ ಇದ್ದಾರೆ ಬೊಮ್ಮಾಯಿಯವ್ರಿಗೆ ಮತ್ತು ವಿಜಯೇಂದ್ರ. ಮಾತಾಡಿ, ನಿಮಗೆ ಹೇಳಿದ್ರೆ ಏನೂ ತಪ್ಪಿಲ್ಲ. ಅವ್ರು ಕೊಡಬೇಕು, ನಾವು ಕೊಡ್ತೀವಿ, ಅವ್ರದ್ದು ಇಟ್ಕೊಳ್ಳೋದಿಲ್ಲ. ಅದು ನಾವು ಮಾಡಿದ್ರೆ ನೀವು ಬಜೆಟ್ ದುಡ್ಡು ಇಟ್ಟ ಘೋಷಣೆ ಮಾಡ್ಬೇಕಾಯ್ತಾಗ. ಬಜೆಟ್ ಖಾಲಿ ಇಟ್ಟಿದ್ರಿ, ಅದು ತುಂಬ್ಕೋಬೇಕಾಯ್ತು. ಈಗ ಅದು ಮುಟ್ಟಾಗ 2 ವರ್ಷ ಎಲ್ಲಿ ಆಗ್ತದಪ್ಪ ನಮಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 15 ಹಣಕಾಸಿನ ಶಿಫಾರಸು ಮಾಡಿ ನಮ್ಮ ಕೇಂದ್ರ ಸರ್ಕಾರ ಇದ್ದು ಹಣಕಾಸು ಆಯೋಗ ಇಲ್ಲ 11,495 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ. ಯಾರಿಗೆ? ನಮಗೆ. ಅದನ್ನೇ ನೀಡಿಲ್ಲ. 11,495 ಕೊಟ್ಟೇ ಇಲ್ಲಿನ. ಒಂದು ಭದ್ರಾ ಮೇಲ್ದಂಡಿಗೆ ಎಷ್ಟು ಹೇಳಿದ್ರಪ್ಪ? 5,300 ಕೋಟಿ ರೂಪಾಯಿ ಕೊಡ್ತಾನೆ ಅಂತ ಹೇಳಿದರು. ಕೊಟ್ರ? ಅದು ನೀವು ಕೇಳಿದ್ರ? ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಹೆಚ್ಚು ಕಡಿಮೆ ಈವರೆಗೆ ಕೇಂದ್ರ ಸರ್ಕಾರದಿಂದ ನಮಗೆ 2.1 ಲಕ್ಷ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ. ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡಲಾರದಕ್ಕೂ ಮತ್ತಾವ ಕಾರಣಕ್ಕೂ ನಮಗೆ ಇಷ್ಟು ಲಾಸ್ ಮಾಡಿದಾರೋ. ಇಷ್ಟು ಕೊಟ್ಟಿದ್ರೆ ನಮಗೆ ಪ್ರಶ್ನೆ ಬರ್ತಿರಲಿಲ್ಲ. ಎಲ್ಲರದು ಕೊಟ್ಟು ಕುಲ್ಲಾಗಿಬಿಡ್ತೈತಿ. ಒಂದಿದಾಗೆ ನೀಡಿದಂಥವ್ರು ನಿಮ್ಮ ಬಜೆಟ್ದಾಗ ರಾಜ್ಯದ ಬಜೆಟ್ ಮೆಣಿಸಿದ್ರಲ್ಲ ಬಸವರಾಜ ಬೊಮ್ಮಾಯಿಯವರು, ಅದರೊಳಗೆ ನೀವು ಘೋಷಣೆ ಮಾಡಿ ಹೋಗಿಬಿಟ್ರಿ 2.70 ಲ್ಯಾಕ್ ಕ್ರೋರ್, 2.70 ಲಕ್ಷ ಕೋಟಿ ರೂಪಾಯಿ. ಅದನ್ನು ಬಜೆಟ್ದಾಗ ಇಟ್ಟೇ ಇರಲಿಲ್ಲ. ನಂತರ ಮತ್ತು ಗೌರ್ಮೆಂಟ್ ಬಿಟ್ಟು ಹೋಗೋ ಮುಂದೆ 1.64 ಲಕ್ಷ ಕೋಟಿ ರೂಪಾಯಿ ಕೊಟ್ರಿ, ಶಾಂಕ್ಷನ್ ಮಾಡಿರಿ, ಅದು ಕೊಟ್ಟಿರಲಿಲ್ಲ. ಅದೆಲ್ಲ ಬಗೆಹರಿಸ್ಬಿಟ್ಟಿವಿ, ಲಾಸ್ ಆಯಿತು. ಇದ್ರ ಬಗ್ಗೆ ಯೋಜನೆಗೆ ಮಾತ್ರ ಈಗ ನಮಗೆ 2.1 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಅವೆಲ್ಲ ತುಂಬ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ನಾವು ಒಳ್ಳೆ ಬಜೆಟ್ನ ಮಾಡ್ತಾಯಿದ್ದೀವಿ, ಇಷ್ಟೆಲ್ಲ ಇದು ಮಾಡಿದ್ರು ಸಹಿತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲ 2024-25 ಎಷ್ಟಿತ್ತಪ್ಪ? 48.23 ಕೋಟಿಗಳಷ್ಟು ಏನಿತ್ತು ನಮ್ಮ ಬಜೆಟ್ ಮಾಡಿಸಿದ್ರಿ. ನಂತರ 47.16 ಲಕ್ಷ ಕೋಟಿ ರೂಪಾಯಿ ಇಳಿಸಿದ್ದೆ. ಯಾಕೆ ಅಷ್ಟು ಹೆಚ್ಚು ಇಳಿಸಿದ್ರೆ ಯಾಕೆ? ಒಂದು ಎಲ್ಲ ಟ್ಯಾಕ್ಸ್ನೆಲ್ಲ ನೀವು ತೊಗೊಂಡು ಹೋಗ್ತೀರಿ, ಎಲ್ಲ ತೊಗೊಂಡೋಗಿ ಮಾಡಿ ಆ ಟ್ಯಾಕ್ಸ್ ನಮ್ಮ ಹತ್ರ ಇಟ್ಕೊಂಡು ನಮಗೆ ನೀವು ಏನೂ
ಕೊಡೋದು ಇಲ್ಲ, ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅದು. ಮತ್ತು ನಮ್ಮ ಟ್ಯಾಕ್ಸ್ ತಪ್ಪಿಸ್ತೀರಿ, ಮತ್ತೀಗ ನಮ್ಮನ್ನು ಕೇಳ್ತೀರಿ. ಇದೆಲ್ಲಿ ನ್ಯಾಯ ರೀ ನಿಮ್ದು? ಬೊಮ್ಮಾಯಿ ಅವರ, ಅದೇ ಕಾಲಕ್ಕೆ ವಿಜೇಂದ್ರ ಅವರ BJPಗರ, ನೀವು ನಮ್ಗೆ ಬರಬೇಕಾಯ್ತು ಕೇಳ್ರಿ, ಹೆಚ್ಚಿಂದ ಬೇಡ. ಇದೆಲ್ಲ ಲಾಸ್ ಮಾಡ್ತಾನಲ್ಲದ್ರಿ, ಇದ್ರ ಬಗ್ಗೆ ಏನಪ್ಪ ನೀವು ಅಂತ. ಮತ್ತು ಈಗ ನೀವು ಗೊತ್ತದ ನಿಮ್ಗೆ 2013-14 ನಿಮ್ಗೆ ಗೌರ್ಮೆಂಟ್ ಬಂತು, ಸೆಂಟ್ರಲ್ದಾಗ ತೊಗೊಂಡು ಬಂದ್ರಿ. ಆಗ ಎಷ್ಟಿತ್ತಪ್ಪ ನಮ್ಮ ಸಾಲ? ಆಗ ಕೇಂದ್ರ ಸಾಲ ಎಷ್ಟಿತ್ತಂದ್ರೆ 53.11 ಲಕ್ಷ ಕೋಟಿ. ಎಷ್ಟು ರೀ? 53.11 ಲಕ್ಷ ಕೋಟಿ. ಈಗ ಎಷ್ಟಾಗಿದೆ ನಿಮ್ಮದು? 2026 ಏನು ಬರ್ತಾಯಿದ್ದು, 25-26 200.16 ಲಕ್ಷ ಕೋಟಿ ರೂಪಾಯಿ. ಎಷ್ಟು ಪಟ್ಟು ಹೆಚ್ಚು ಮಾಡಿದ್ರಿ? 147 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಸಾಲ ಮಾಡಿರಿ 11 ವರ್ಷದಾಗ. ಎಷ್ಟು? 147 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಸಾಲ ಮಾಡಿರಿ. ಇದಕ್ಕೆ ಯಾರು ಹೊರೀರಿ? ನಮ್ಮನ್ನು ಕೇಳ್ತಾ ಇದ್ರಿ. ಇದು ಕೇಳಿ ಸೆಂಟ್ರಲ್ ಗೌರ್ಮೆಂಟ ಇವತ್ತೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಲಾಸ್ ತಗದ ಪೂರ್ತಿಯಾಗಿ. ಎಷ್ಟು ಲಾಸ್ ಮಾಡಿದ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಇವತ್ತು ಉದ್ಯೋಗಗಳಿಲ್ಲ, ಎಲ್ಲ ಕಾರ್ಪೊರೇಟ್ಗೆ ಕೊಟ್ಬಿಟ್ಟಿದ್ರಿ. ಹಾಗಾದ್ರೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಏನು ಡೆವಲಪ್ಮೆಂಟ್ ಇಲ್ಲ? ಅದಾನಿ ಅಂಬಾನಿ ಕೈ ಕೊಟ್ಟರೆ ಏನು ಡೆವಲಪ್ ಆಗ್ತದೆ ಅನ್ನೋ ದೃಷ್ಟಿಕೊಂಡು ಅನೇಕ ಮಾತುಗಳನ್ನು ಮಾತಾಡಿದ್ದಾರೆ. ಅವ್ರು ಹೇಳೋದ್ರಲ್ಲೂ ಅರ್ಥ ಭಾಳ ಅದ. ಯಾಕಪ್ಪ ಅಂದ್ರೆ ನಾವು ಅಂದ್ರೆ ಅವ್ರ ಸರ್ಕಾರ 2013-14 ಬಿಟ್ಕೊಂಡು ಮುಂದೆ 50 ಲಕ್ಷ ಕೋಟಿ ಇದ್ದಿದ್ದು. ಇವತ್ತು ಎಷ್ಟು ಇರೋದು, ಯಾವ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂದ್ರೆ ಅದು ಹೇಳುವಾಗಿಲ್ಲ. 200.16 ಲಕ್ಷ ಕೋಟಿ ರೂಪಾಯಿ ಇದ್ರೆ ಸಾಲ ಮಾಡಿಬಿಟ್ರಿ. ಎಲ್ಲಿ ಹೊತ್ತು ರೊಕ್ಕ ಏನಾದರೂ 200.6 ಲಕ್ಷ ಕೋಟಿ. ಇದ್ರ ಬಗ್ಗೆ ಅನಿಸೋದು ಹೆಂಗೆ? ದೇಶ ಇವತ್ತು ಪೂರ್ತಿ ದಿವಾಳಿಂಚಿಗೆ ಬಂದಿರ್ತದೆ. ನಾವಿವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ, ಆದರೂ ನಾವು ಎಲ್ಲನೂ ಬಗೆಹರಿಸ್ತಾ ಇದ್ದೀವಿ. ಹೌದು, ಒಂದಿಷ್ಟು ಉಳಿದು ಅದನ್ನು ಕೊಡ್ತೀವಿ, ಸಾಲ ಆಗಿ ನಮ್ದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಮ್ಮ ಪಾಲು ನಮಗೆ ಕೊಟ್ರೆ, ನಮ್ಮ ರಾಜ್ಯದ ಪಾಲ ನಾವು ಎಷ್ಟು ಟ್ಯಾಕ್ಸ್ ಕೊಡ್ತಾರೆ ಪಾಲ ಕೊಟ್ರೆ, 60-40 ರೀತಿಯಾಗಿ ಕೊಟ್ಟರೆ ನಾವು ಸಾಲ ಮಾಡೋ ಪ್ರಶ್ನೆ ಬರೋದಿಲ್ಲ. ಮತ್ತು ನಾವೇ RBI ಅಂತ ಸಾಲ ತಗೋಬೇಕು. ಅದನ್ನು ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಿಮಗೆ ಕೊಟ್ಟು ನಾವು ಮತ್ತು ಸಾಲ ತೊಗೊಳೋದು ಇದೆಲ್ಲ ನ್ಯಾಯ? ಅದಕ್ಕೆ ನಮ್ಮ ದುಡ್ಡು ನಮಗೆ ಕೊಡ್ರಿ ಅನ್ನುವಂತ ಕೇಳ್ತಾ ಇದ್ದಾರೆ. ನಿಜವಾಗಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ. ಆ ಅನ್ಯಾಯವನ್ನು ಮೆಟ್ಟಿ ನಿಲ್ಲುವಂಥ ದಾಟುವಂಥ ಶಕ್ತಿ ನಮ್ಗೆ ಆರ್ಥಿಕ ಶಕ್ತಿ ಐತಿ ಕರ್ನಾಟಕಕ್ಕೆ. ನಾವು ಮಾಡ್ತೀವಿ, ಅದು ಮಾಡಿ ತೋರಿಸ್ತೀವಿ ಅಂಥೇಳಿ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಆರ್ಥಿಕತೆ ನಮ್ಮದು ದುರ್ಬಲ ಇಲ್ಲ. ದುರ್ಬಲ ಇದ್ದಿದ್ದು ಕೇಂದ್ರ ಸರ್ಕಾರ, ಅಲ್ಲಿ ಸಾಲ ಹೆಚ್ಚದ. ಇವತ್ತು 50 ಲಕ್ಷ ಕೋಟಿ ರೂಪಾಯಿ ನೀವು ಮಾಡಿದ್ರಿ, ಆದರೆ ಹೆಚ್ಚು ಕಡಿಮೆ 45-46 ಲಕ್ಷ ಕೋಟಿ ರೂಪಾಯಿ ತನಕ ಬರೀ ಟ್ಯಾಕ್ಸ್ ವಸೂಲು ಮಾಡ್ತೀರಿ ಅದರ ಕಡೆಯಿಂದ. ಮತ್ತು ನಮ್ಮಿಂದ ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಳ್ತೀರಿ. ನಮ್ಗೆ ಎಷ್ಟು ಕೊಡ್ತೀರಿ? 50,000 ಕೋಟಿ ರೂಪಾಯಿ ಮಾಡಿಕೊಟ್ಟಿದ್ದೀಗ ಈ ಬಜೆಟ್ದಲ್ಲಿ ಮಾಡಿದಂಥದ್ದು. ಇದರಿಂದ ಏನು ಡೆವಲಪ್ ಆಗ್ತದೆ? ಅದಕ್ಕೆ ನೀವು ನಮ್ಗೆ ನಮ್ಮ ಪಾಲನ್ನು ಕೊಟ್ಟರೆ ನಿಶ್ಚಿತವಾಗಿ ನಾವು ಡೆವಲಪ್ಮೆಂಟ್ ಮಾಡಿ ತೋರಿಸ್ತೀವಿ. ಆಗಿದ್ದು ನಾವು ನಿಮ್ಮ ಕಡೆಯಿಂದ ನಾವು ತೊಗೊಳ್ತಾ ಇಲ್ಲ ಏನಂತೇಳಿ ಜಬರ್ದಸ್ತಾಗಿ ನಮ್ಮ BJPಗೆ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಅವರ ಇಲ್ಲಿ ಏನಿಲ್ಲ, ಇಲ್ಲಿ ಉತ್ತರ ಪ್ರಶ್ನೆ ಉತ್ತರ ನಡೆದಿದ್ದಾವೆ ನಿರಂತರವಾಗಿ. ಆದರೆ ನಿಜವಾಗಿಯೂ ಈ ದೇಶದಲ್ಲಿ ಏನು ನಡೆಯಾಗತ್ತೈತಿ? ಕಣ್ಣಿ ಕಾಣೋದು ಏನು ಅಂದ್ರೆ ನಿರುದ್ಯೋಗ, ಬೆಲೆ ಏರಿಕೆ. ಇದಕ್ಕೆ ಯಾರು ಕಾರಣರು? ಕೇಂದ್ರ ಸರ್ಕಾರವು ಕಾರಣ, ರಾಜ್ಯ ಸರ್ಕಾರವು ಕಾರಣ. ಈಗ ಒಬ್ಬರ ಮೇಲೊಬ್ಬರು ಹಾಕೋದ್ರಿಂದ ಏನೂ ಇಲ್ಲ. ಆದ್ರೆ ಇದು ಕಟ್ಟುವುದು ಹೆಂಗೆ? ಯಾಕಂದ್ರೆ ಲಂಚ ಅವತಾರದ ವಿಷಯದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ಇವ್ರು ಮೀರಿಸುವಂಗೆ, ಅವ್ರು ಮೀರಿಸುವಂಗೆ. ಆದರೆ ಆಡಳಿತ ವಿಷಯ ಬಂದಾಗ ಯಾಕೆ ಹಿಂಗೆ ಅಂತ. ಅದಕ್ಕೆ ಇವತ್ತು ಈ ಆರ್ಥಿಕತೆ ಬದಲಾಗಿ ನಮ್ಮ ಮೋದಿಯವರ ಏನು ಮಿಸ್ಟೇಕ್ಸ್ ಮಾಡ್ಯಾರ ತೋರಿಸಿದ್ದಾರೆ. ಅದಕ್ಕಾಗಿ ಇವ್ರಿಗೆ ಗ್ಯಾರಂಟಿ ಕೊಟ್ಟು ನಾವು ನೋಡಿಸೀವಿ, ನಾವು ಯಶಸ್ವಿ ಮಾಡ್ತಾಯಿದ್ದೀವಿ, ನಮ್ಮ ಸದೃಢದ, ನೀವೇ ನಮ್ಗೆ ಬುದ್ಧಿಗಳ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ನೋಡೋಣ ಬಜೆಟ್ ಮಂಡಿಸ್ತಾರೆ ಒಂದು 4 ದಿನದಲ್ಲೇ ಏನೇನು ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ತುರ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಅವ್ರಿಗೆ ಆರೋಪ ಮಾಡಿ ಅವ್ರನ್ನ ಆದಷ್ಟು ಮೌನ ವಹಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ನೋಡೋಣ ಏನು ಸತ್ಯ ಎಷ್ಟ ಸುಳ್ಳು ಎಷ್ಟ ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಹೊರಟಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ.